ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡ್ಬೋದು ಮದುವೆಗೆ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ನೆನೆಸ್ಕೊಂಡ್ಬಿಟ್ಟು ಮದುವೆಗೆ ಅಂತ ಹೊರಡ್ತಾ ಇದ್ವಿ. ಫಸ್ಟು ನೆಕ್ಸ್ಟ್ ಡೇ ಹೋದರೆ ಆಯಿತು, ಅಂದರೆ ದಾರಿ ಮುಹೂರ್ತಕ್ಕೆ ಹೋದರೆ ಆಯಿತು ಅಂತ ಅನ್ಕೋತಾ ಇದ್ವಿ. ಇನ್ನು ನೆಕ್ಸ್ಟ್ ಡೇ ಅಂತಂದರೆ ಇನ್ನು ನಮ್ಮ ಮನೆಯವ್ರಿಗೂ ವರ್ಕ್ ಇರುತ್ತೆ ಅಂತೇಳ್ಬಿಟ್ಟು ಇನ್ನು ಹೋಗೋಕ್ಕಾಗೋದಿಲ್ಲ. ಇನ್ನು ಸಾಯಂಕಾಲ ಬೇಗನೆ ವರ್ಕ್ ಮುಗ್ದಿತ್ತು, ಇನ್ನು ಇವಾಗೆ ಹೋಗಿ ಬಂದುಬಿಟ್ರೆ ಆಯಿತು ಅಂತೇಳಿ ಮದುವೆಗೆ ಅಂತ ಹೋಗ್ತಾಯಿದ್ವಿ. ಅಂದಾಗೆ ಮದುವೆ ಯಾರ್ದು ಅಂತಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರ ಮಾವನ ಮಗಳದು ಮದುವೆ ಇತ್ತು ಅಂತ ಎಲ್ಲರೂ ಫ್ಯಾಮಿಲಿ ಎಲ್ಲ ಹೊರಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಎಲ್ಲಿಗಾದರೂ ಹೋಗಬೇಕು ಬರಬೇಕು ಅಂತಂದರೆ 1 ಅವರ್ ಅಂತೂ ಟೈಮ್ ತೊಗೊಳುತ್ತೆ. 6:30 ಬಿಟ್ಟಿದ್ದು ನಾವು. ಸುಮಾರಾಗಿ 7:45 ಆದ್ರೂ ಇನ್ನೂ ಮುಟ್ಟೇ ಇರಲಿಲ್ಲ. ನನಗೆ ಈ ಥರ ಏನಾದರೂ ಹೊರಗಡೆ ಹೋಗಬೇಕು ಅಂತಂದರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ನನಗೆ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಇನ್ನು ಮನೆಗೆ ಬಂದಿದ್ದೆ, ಮದುವೆ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ದು. ನನಗೆ ಮತ್ತೆ ಎಚ್ಚರನೇ ಆಗಿಲ್ಲ ಹೇಳ್ಬೇಕಂದ್ರೆ. ಬೆಳಗ್ಗೆ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಇನ್ನು ನಮ್ಮ ಮನೆಯವರೇ ಬಿಟ್ಟು ಬಂದರು. ಇನ್ನು ನಾನು ಅಷ್ಟೇ ಎದ್ದಿದ್ದು ಲೇಟಾಗಿ ಎದ್ಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಅಂತ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಏನೋ ನಮ್ಮ ಲಕ್ಕಿಗೂ ಅಷ್ಟೇ ಹುಷಾರೇ ಇಲ್ಲ. ಪಾಪ ನಮ್ಮ ಲಕ್ಕಿಗೆ ಹುಷಾರಿಲ್ಲ. ಪಾಪ ನನಗೆ ಒಂಥರ ನೋಡಿದ್ರೆ ನನಗೊಂಥರ ಬೇಜಾರಾಗ್ತಾಯಿದೆ. ಅದಕ್ಕೆ ಇಟ್ಕೊಂಡಿದ್ದೀನಿ. ಏನಾಗಿದೆ ಅಂತ ಕೇಳ್ತಾ ಇದ್ದೀನಿ. ಏನಾಗಿದೆ ನನಗೆ, ಏನಾಗಿದೆ ಅದಕ್ಕೆ? ಸ್ವಲ್ಪ ಸೈಲೆಂಟಾಗಿದೆ, ಹಂಗಿರೋದಿಲ್ಲ ನಮ್ಮ ಲಕ್ಕಿ. ಸ್ವಲ್ಪ ಸೈಲೆಂಟಾಗಿದೆ. ಏನಾಗಿದೆ ನಾನು ನನಗೆ ಬೇಜಾರು. ಮನುಷ್ಯರು ಆದರೆ ಏನು ಹೊಟ್ಟೆ ನೋವು ಅವು ಇದು ಎಲ್ಲ ಹೇಳ್ತಾರೆ. ಡಾಗ್ಸಿಗೆ ಅದು ಏನು ಅಂತಲೂ ಗೊತ್ತಾಗಲ್ಲ, ಏನಿಲ್ಲ. ಓಮ್ಮ ಅದು ಬೇಜಾರಾಗಿದೆ. ಎಗ್ ಕೊಡೋಣ, ಎಗ್ ಕೊಡೋಣ ನಿಮಗೆ. ಎಗ್ಗಿ ಇವಾಗಲೂ ಸುರಿಸ್ತಾಯ್ತಾ? ಇನ್ನು ಹಿಂದಿನ ದಿನವೇ ನಮ್ಮ ಮನೆಯವರು ಚಿಕನ್ನ ತೊಗೊಂಡು ಬಂದಿದ್ರು. ಇನ್ನು ಮದುವೆಗೆ ಹೋಗೋದು ನಮ್ಮದು ಗ್ಯಾರಂಟಿ ಇರಲಿಲ್ಲ ಅಲ್ವಾ. ರಾತ್ರಿ ಅಂದರೆ ಹಿಂದಿನ ದಿನ ರಾತ್ರಿದು, ನೆಕ್ಸ್ಟ್ ಡೇ ಹೋದರೆ ಆಯಿತು ಅಂತ ಅಂದ್ಕೊಂಡು ರಾತ್ರಿ ಚಿಕನ್ ಜಾಸ್ತಿ ತಂದಿದ್ರು. ಇನ್ನು ನಾನು ಅಷ್ಟೇ ಇದ್ದಕ್ಕಿದ್ದಂಗೆ ಮದುವೆಗೆ ಹೋಗ್ಬಿಟ್ವಿ ಅಂತೇಳ್ಬಿಟ್ಟು ಎಲ್ಲ ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಫ್ರಿಜ್ನಲ್ಲಿ ಇಟ್ಟರೆ ಚೆನ್ನಾಗಿರೋದಿಲ್ಲ, ಫ್ರೀಝರ್ನಲ್ಲಿಟ್ಟರೆ ನೆಕ್ಸ್ಟ್ ಡೇ ಆದರೂ ನಾವು ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ ನಾನು ಈ ಥರ ಏನಾದರೂ ನಾನ್ ವೆಜ್ ಅವನ್ನೆಲ್ಲ ಜಾಸ್ತಿ ಫ್ರೀಝರ್ನಲ್ಲಿ ಅವೆಲ್ಲ ಇಡೋಕ್ಕೆ ಅಂತ ಹೋಗಲ್ಲ. ಇನ್ನು ಮದುವೆಗೆ ಹೋಗಲೇಬೇಕಾಗಿತ್ತಲ್ಲ ಅಂತೇಳ್ಬಿಟ್ಟು ಅದು ಇದ್ದಕ್ಕಿದ್ದಂಗೆ ಅಂದ್ಕೊಂಡು ಹೋದ್ವಲ್ಲ ಅಂತೇಳ್ಬಿಟ್ಟು ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಅಂತ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಕಬಾಬ್ ಏನಾದರೂ ಮಾಡೋಣ ಅಂಥೇಳಿ ಕಬಾಬ್ ಮಾಡ್ತಾಯಿದ್ದೆ. ಇನ್ನು ಸಾರಿಗೆ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಕುಕ್ಕರು, ಒಂದು ಸಲ ಹಳೇ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಕುಕ್ಕರು ಬ್ಲಾಸ್ಟ್ ಆದಾಗಿಂದನೂ ಮೇಲ್ಗಡೆಯಿಂದ ಎಲ್ಲ ಚೆಲ್ಕೊಂಡು ಬರುತ್ತೆ. ಅದು ಇನ್ನೂ ಒಂದು ಸ್ವಲ್ಪ ಚಿಕನ್ ಇತ್ತು. ಇನ್ನು ರಾತ್ರಿಗೆ ಏನಾದರೂ ಫ್ರೈ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡೆ. ಒಂದೇ ಸಲ ಅಂತಂದರೆ ಮಾಡೋಕ್ಕೆ ಹೇಳಿದ್ನಲ್ವ, ಹಿಂದಿನ ದಿನ ರಾತ್ರಿ ಮದುವೆಗೆ ಹೋಗಿ ಬಂದಮೇಲಿಂದ ತಲೆನೋವು ಅಂತ ಬೆಳಗ್ಗೆ ಎದ್ದಿದ್ದು ಲೇಟಾಗಿ. ಇನ್ನು ಕಬಾಬ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಮಕ್ಕಳು ತಿಂತಾರೆ, ಇಲ್ಲಾಂದರೆ ಎಷ್ಟೊಂದು ಚಿಕನ್ ಎಲ್ಲ ಹಂಗೆ ಉಳಿದ್ಬಿಡುತ್ತೆ ಅಂತೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಮಾತ್ರ ಕಬಾಬ್ ಮಾಡಿ ರಾತ್ರಿಗೆ ನೋಡೋಣ ಏನಾದರೂ ಫ್ರೈ ಮಾಡಿದ್ರೆ ಆಯಿತು ಅಂತೇಳಿ. ಇನ್ನು ಸಾಯಂಕಾಲಕ್ಕೆ ಒಂದು ಸ್ವಲ್ಪ ರೇಷನ್ನು ಅಷ್ಟೆಲ್ಲ ಸ್ವಲ್ಪನೇ ಇತ್ತು. ಹಾಗಾಗಿಬಿಟ್ಟು ಇನ್ನು ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ತೊಗೊಂಡು ಹೋದರೆ ಆಯಿತು ಅಂತೇಳ್ಬಿಟ್ಟು ಇನ್ನು ಬಂದಿದ್ವಿ. ಇನ್ನು ಇಲ್ಲಿ ನೋಡ್ಬೋದು ಈ ಪಾಸ್ತಾ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಫಸ್ಟು ಒಂದು ಸಲ ತೊಗೊಂಡು ಟ್ರೈ ಮಾಡಿದ್ದೆ, ಸಖತ್ತಾಗಿತ್ತು ಅಂತೇಳ್ಬಿಟ್ಟು ಒಂದು 3 ಪ್ಯಾಕೆಟ್ ತೊಗೊಂಡು ಯಾವಾಗಾದರೂ ಮಕ್ಕಳಿಗೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಆ ಥರ ಏನಾದರೂ ಕೇಳ್ತಾ ಇರ್ತಾರೆ, ಆ ಟೈಮ್ನಲ್ಲಿ ಏನಾದರೂ ಮಾಡಿಕೊಟ್ರೆ ಆಯಿತು ಅಂತ ಪಾಸ್ತದು, ಅದು ಚೀಸ್ ಪಾಸ್ತಾ ಚೆನ್ನಾಗಿರುತ್ತೆ ಅಂತ ಒಂದು 3 ಪ್ಯಾಕೆಟ್ನ ತೊಗೊಂಡೆ. ಇನ್ನು ಮಕ್ಕಳು ಕೇಳ್ತೀರಾ ಈ ಥರ ಏನಾದರೂ ಎಲ್ಲಿಗಾದ್ರೂ ಹೋದಾಗೆ ಈ ಥರ ಏನಾದರೂ ಇದ್ಬಿಟ್ರೆ ಸಾಕು. ನನ್ನ ಮಗ ಅಂತೂ ಅಲ್ಲಿ ಅದನ್ನು ಬಿಡೋದೇ ಇಲ್ಲ. ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೋಬೇಕು, ಇಲ್ಲ ಅಂತಂದರೆ ಅಲ್ಲಿರೋದು ಏನಾದರೂ ಒಂದು ಐಟಮ್ಸ್ನ ಮುರಿಬೇಕು, ಇಲ್ಲ ಅಂದರೆ ಅವನಿಗೆ ಸಮಾಧಾನ ಆಗೋಲ್ಲ. ಅದರಲ್ಲಿ ಓರಿಯೋ ಬಿಸ್ಕೆಟಿಂದ ಏನೋ ಅಡ್ವರ್ಟೈಸಿಂಗ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದರು. ಅದರಲ್ಲಿ ನಿಂತ್ಕೊಂಡು ಫೋಟೋನ ಸ್ವಲ್ಪ ತೆಗೆಸ್ಕೊತೀನಿ ಅಂತ ಹೇಳ್ದೆ. ಹಾಗಾಗಿ ಹಾಗೆ ಫೋಟೋ ತೆಗೆಸ್ಕೊಂಡು ಇನ್ನು ಕೆಲವು ಐಟಮ್ಸು ಮನೆಗೆ ಮಂತ್ಲಿ ಬರ್ತಾ ಇದ್ದಂಗೆ ಹೆಂಗಿರುತ್ತೆ ಅಂತಂದರೆ, ಇನ್ನು ಮನೇಲಿ ಮಕ್ಕಳಿದ್ದಾರೆ ಅಂತಂದರೆ ಟೈಮ್ ಟು ಟೈಮ್ ಎಲ್ಲವೂ ಬೇಕಾಗ್ತಾ ಇರುತ್ತೆ. ಒಂದಿದ್ರೆ ಒಂದಿರಲ್ಲ ಅನ್ನೋ ಥರ ನಾನು ಸಾಮಾನ್ಯವಾಗಿ ಇಟ್ಕೊಳಕ್ಕೆ ಹೋಗೋದಿಲ್ಲ. ಏನಾದರೂ ಖಾಲಿ ಆಗಿದೆ ಅಂದಿದ ತಕ್ಷಣವೇ ಅಂದರೆ 1 ಮಂತಿಗೆ ಆಗೋ ಥರ ನಾನು ತೊಗೊಂಡು ಇಟ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆ ಟಿಫನ್ಗೆ ಈ ಥರ ಇಬ್ಬರಿಗೂ ಒಂದೊಂದು ಈ ಥರದ್ದು ಕೊಟ್ಟು ಕಳಿಸ್ತೀನಿ. ಬಿಸಿ ನೀರು ಹಾಕೊಂಡು ತಿಂತೀನಿ. ನನಗೆ ಟಿಫನ್ ಮಾಡೋದಿಲ್ಲ, ಈ ಥರದ್ದು ಕೊಟ್ಬಿಟ್ರೆ ಸಾಕು. ಹಾಂ ಹೌದು, ಈಗ ಮನೆಗೆ ಹೋಗ್ಬಿಟ್ಟು ಕನ್ವೀನಿಯನ್ಸ್ ಥರ ಬರ್ತೀರಾ ಕ್ಯಾಂಟೀನಲ್ಲಿ ಇದಕ್ಕೆ ಹಾಕೊಂಡ್ರೆ ಫುಲ್ ರೆಡಿ ಆಗುತ್ತೆ. ನಾನು ಜಸ್ಟ್ ಆ್ಯಡ್ ಹಾಟ್ ವಾಟರ್ ಅಂತ. ಚೆನ್ನಾಗಿತ್ತಲ್ಲ ಪ್ಲ್ಯಾನ್. ಹಂಗೆ ಎಲ್ಲ ವೆಜಿಟೇಬಲ್ ಉಪ್ಪಿಟ್ಟೂ ಐತಿ, ಇಡ್ಲಿನೂ ಐತಿ, ಇಲ್ಲನೂ ಇದೆ, ಪೊಂಗಲ್ ನೋಡಿ. ಇದು ತರಿಸಿದೆ ನೋಡಿ, ಇದು ನೋಡು, ಇದೂ ಇದೆ ನೋಡಿ, ಇದು ಇದೆ.
ಉಪ್ಪಿಟ್ಟು, ಇಲ್ಲ ನೋಡಿ ಕೇಸರಿ ಬಾತ್, ಇಲ್ಲ ಕೇಸರಿ ಬಾತ್ ಇದೆ, ಅವೆಲ್ಲ ಉಪ್ಪಿಟ್ಟು, ಚೆನ್ನಾಗಿರಲ್ಲ ಆ ಥರ. ಆಮೇಲೆ ಇದು ಇದೆ ನೋಡಿ ಶಾವಿಗೆ ಬಾತ್. ಇವಕ್ಕೆಲ್ಲ ಬಿಸಿ ಟಿಫನ್ ಬಾತು ಇದನ್ನೇ ಹೆಂಗಿರೋ ಮನೇಲಿ ತಿನ್ನಂಗಿಲ್ಲ ಸರಿಯಾಗಿ. ಎಷ್ಟು ಕಷ್ಟಪಟ್ಟು ಮಾಡಿದ್ರು ತಿನ್ನಲ್ಲ. ಇಂಥದ್ದು ಕೊಟ್ಟು ಕಲಿಸ್ಬಿಟ್ರೆ ಬಿಸಿ ನೀರು ಹಾಕೊಂಡು ತಿಂತೀನಿ. ಹಾಗೆ ಫ್ರೆಂಡ್ಸ್, ನೀವು ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ದಂಗೆ ನೋಡ್ಬೋದು, ದಿನೇ ದಿನೇ ನನಗೆ ಕುತ್ತಿಗೆ ಹತ್ರ ಕಪ್ಪಗಾಗ್ತಾ ಇದೆ. ಇದು ಥೈರಾಯ್ಡ್ ಆದರೆ ಈ ಥರ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿಬಿಟ್ಟು ನನಗೆ ಡೌಟ್ ಬರ್ತಾಯಿತ್ತು. ಫಸ್ಟಿಗೆ ಅಷ್ಟೊಂದೇನು ಅಂತ ಅನ್ನಿಸ್ತಾ ಇರಲಿಲ್ಲ. ಇತ್ತೀಚೆಗೆ ಯಾಕೋ ನನಗೆ ಸ್ವಲ್ಪ ಜಾಸ್ತಿ ದಿನ ಆಗ್ತಾ ಇದ್ದಂಗೆನೇ ಕಪ್ಪಗಂತ ಅನ್ನಿಸ್ತಾ ಇರೋದ್ರಿಂದ ನೆಕ್ಸ್ಟ್ ಡೇಗೆ ನಾನು ಮೆಡಿಕಲ್ ಅವ್ರಿಗೆ ಬುಕ್ ಮಾಡ್ತೀನಿ. ಯಾಕೋ ಸ್ವಲ್ಪ ಹೆಲ್ತೂ ಅಷ್ಟೇ ಒಂದಿನ ಇದ್ದಂಗೆ ಒಂದಿನ ಇರ್ತಾ ಇಲ್ಲ. ಮತ್ತು ಇಲ್ಲ ಸ್ವಲ್ಪ ಕುತ್ತಿಗೆ ಹತ್ರ ಎಲ್ಲ ಕಪ್ಪಗಾಗ್ತಾ ಇರೋದ್ರಿಂದ ಏನಾದರೂ ಚೆಕ್ ಮಾಡಿಸೋಣ ಒಂದ್ಸಲ, BP, ಶುಗರು, ಥೈರಾಯ್ಡು ಅಂತೇಳಿ. ಅಂದರೆ 6 ಮಂತ್ಸ್ ಒಂದ್ಸಲ ಚೆಕ್ ಮಾಡಿಸ್ಕೊತಾನೆ ಇರ್ತೀವಿ. ಬಟ್ ಆ ಥರ ಅಂತ ನನಗೆ ಯಾವಾಗಲೂ ಏನೂ ಬಂದಿರಲಿಲ್ಲ. ಈಗೂ ಬರೋದಿಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಏನಾದರೂ ನೀರು ಆ ಥರ ಮಿಸ್ಟೇಕ್ ಆದರೆ, ನೀರೇನಾದರೂ ಕಡಿಮೆ ಕುಡಿದ್ರೆ, ಏನಾದರೂ ಸ್ಕಿನ್ ಟ್ಯಾನ್ ಆದರೆ ಆ ಥರ ಏನಾದರೂ ಆಗಿರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಏನಾಗಿರುತ್ತೆ ಅಂತ. ಇತ್ತೀಚೆಗೆ ಬೇರೆ ಈಗ ಡೆಂಗು ಬೇರೆ ಬರ್ತಾ ಇರೋದ್ರಿಂದ ಅದೂ ಒಂದು ಭಯ. ಅದಕ್ಕೂ ಇದಕ್ಕೂ ಸಂಬಂಧ ಇರಲ್ಲ. ಬಟ್ ಆದರೆ ಏನು ಅಂತಂದರೆ ಕುತ್ತಿಗೆ ಹತ್ರ ಬರೋದು ಸಾಮಾನ್ಯವಾಗಿ ನಾನು ತುಂಬ ಜನ ಹೇಳ್ತಾನೆ ಇರ್ತಾರೆ, ಈ ಥರ ಹಿಂಗೆ ಕಪ್ಪಗಾದರೆ ಥೈರಾಯ್ಡ್ ಇದ್ದರೆ ಮಾತ್ರ ಹಂಗೆ ಆಗುತ್ತೆ ಅಂತ. ನೋಡೋಣಂತೆ. ನೆಕ್ಸ್ಟ್ ಡೇಗೆ ಬುಕ್ ಮಾಡಿದರು. ಇನ್ನು ಮನೇಲಿ ಹೇಳಿದ್ನಲ್ವ, ಚಿಕನ್ ಬೇರೆ ಇತ್ತು ಅಂತೇಳ್ಬಿಟ್ಟು ಏನಾದರೂ ಮಾಡೋಣ ಅಂಥೇಳಿ ಅಂದ್ಕೊಂಡು ಸ್ವಲ್ಪ ಫ್ರೈ ಥರ ಏನಾದರೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಇನ್ನು ಯಾವಾಗಲೂ ಮಾಮೂಲಂಗೆ ಮಸಾಲ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಇವಾಗ ಮಸಾಲ ಆ ಥರ ಎಲ್ಲ ಏನು ಬೇಡ, ಸಿಂಪಲಾಗಿ ಏನಾದರೂ ಒಂದು ರೆಸಿಪಿನ ಮಾಡೋಣ. ಮಧ್ಯಾಹ್ನಕ್ಕೆ ಬೇರೆ ರಸಮ್ ಬೇರೆ ಮಾಡ್ಕೊಂಡಿದ್ವಿ. ರಸಮ್ ಅಂತಂದರೆ ತುಂಬ ನೀರಾಗೇನು ಮಾಡಿರಲಿಲ್ಲ, ಸ್ವಲ್ಪ ಗಟ್ಟಿಯಾಗೇ ಮಾಡಿರೋದ್ರಿಂದ ಇನ್ನು ಅನ್ನಕ್ಕೂ ಚೆನ್ನಾಗಿರುತ್ತೆ. ಇನ್ನು ಒಂಥರ ರಸಮ್ ಥರನೇ ಇರುತ್ತೆ. ಬಟ್ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ. ಇನ್ನು ಸ್ವಲ್ಪ ಚಿಕನ್ನು ಬೇರೆ ಇತ್ತು ಅಂತಂದಲ್ಲ, ಅದಕ್ಕೆ ಅಂತೇಳ್ಬಿಟ್ಟು ಈಗ ಒಂದು ಸ್ವಲ್ಪ ಏನಾದರೂ ಒಂದು ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಒಂದು ದೊಡ್ಡದು 2 ಈರುಳ್ಳಿನ ತೊಗೊಂಡ್ಬಿಟ್ಟು ಅದನ್ನು ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಎಷ್ಟು ಬ್ರೌನ್ ಆಗಿದೆ, ಬ್ರೌನ್ ಅಂತಲ್ಲ, ಫುಲ್ಲು ಒತ್ತೋಗಿದೆ. ಬೇಕು ಅಂದಾಗೆ ಈ ಥರ ಆಗೋದೇ ಇಲ್ಲ. ಎಷ್ಟೋ ತನಕ ವೇಟ್ ಮಾಡಬೇಕು. ಬೇಡ ಅಂತಂದಾಗೆ ಏನಾದರೂ ಇವಾಗ ಒಗ್ಗರಣೆಗೆ ಹಾಕ್ಬಿಟ್ಟು ಇಟ್ಬಿಟ್ಟು ಇನ್ನು ಜಸ್ಟ್ ಹಿಂಗೆ ಹೊರಗಡೆ ಹಿಂಗೆ ಹೋಗಿ ಬರೋಷ್ಟರಲ್ಲಿ ಅಷ್ಟೊತ್ತಿಗೆ ಈ ಥರ ಕಲರ್ ಆಗಿಬಿಟ್ಟಿರುತ್ತೆ. ಇವಾಗ ಎಷ್ಟು ಬೇಕು ಅಂದ್ರೂ ಎಷ್ಟೋ ತನಕ ಟೈಮ್ ತೊಗೊಂಡ್ಬಿಟ್ಟು ಈಗ ಬ್ರೌನಿಶ್ ಆಗಿದೆ. ಈ ಥರ ಹಾಕಬೇಕು. ಈರುಳ್ಳಿ ಎಲ್ಲ ಈ ಥರ ಎಲ್ಲ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದು ಇಟ್ಕೋತಾ ಇದ್ದೀನಿ. ಅದೇ ಆಯಿಲಿಗೆ ಒಂದು ಸ್ವಲ್ಪ ಜಾಸ್ತಿ ಆಯಿಲ್ ಇದ್ದರೆ ತಗೊಂಬಿಟ್ಟು ನೋಡಿಕೊಂಡು ಎಷ್ಟು ಬೇಕಷ್ಟು ಆಯಿಲಿಗೆ ಮಾತ್ರ ನಾವು ಇಲ್ಲಿ ಏಲಕ್ಕಿ ಮತ್ತು ಜಾಪತ್ರೆ ಹೂ ಅಂತಾರಲ್ವ ಅದು, ಮತ್ತು ಲವಂಗ, ಚಕ್ಕೆ ಅದನ್ನೆಲ್ಲ ಹಾಕಿಬಿಟ್ಟು ಮಸಾಲಾಗೆ ರೆಡಿ ಮಾಡ್ಕೊಂಡು. ಮಸಾಲ ಅಂತಂದರೆ ಇದಕ್ಕೇನು ಮಸಾಲ ಹಾಕೋ ನೆಸೆಸಿಟಿ ಇರಲ್ಲ. ಇದು ಪಲಾವು ಸ್ಪೈಸಿ ಇರ್ತಾವಲ್ಲ ಅದನ್ನಷ್ಟೇ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಹಾಕಿದ್ದೀನಿ. ಪಲಾವ್ ಎಲೆ ಹಾಕಿದರೆ ಏನೋ ಒಂಥರ ಘಮ ಅಂತ ಸ್ಮೆಲ್ ಬರುತ್ತೆ. ಅದಂತೂ ಸಖತ್ತಾಗಿರುತ್ತೆ. ನಾನ್ ವೆಜ್ಜಿಗಂತೂ ಒಳ್ಳೆ ಸ್ಮೆಲ್ ಹಂಗೆ ಇರಬೇಕು, ಸ್ಪೈಸಿಯಾಗಿ ಇರಬೇಕು, ತಿನ್ನೋಕ್ಕೆ ರುಚಿಯಾಗಿರುತ್ತೆ ಅಲ್ವಾ. ಹಾಗೆ ಚಿಕನ್ನು ನೋಡ್ಬೋದು. ಇನ್ನೆಲ್ಲ ಚಿಕನ್ ಎಲ್ಲ ವಾಶ್ ಮಾಡಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕುವಂಥ ಅವಶ್ಯಕತೆ ಏನಿಲ್ಲ. ಹಾಗೆ ನಿಧಾನಕ್ಕೆ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟರೆ ಅದೇ ನೀರು ಬಿಡ್ಕೊಳುತ್ತೆ ಚಿಕನ್ನು. ಹಾಗಾಗಿ ಚಿಕನ್ನೆಲ್ಲ ಹಾಕ್ಬಿಟ್ಟು ಕಲಸೋಣಂತೆ. ಹಾಗೆ ನಾನು ಹೇಳ್ತಾ ಇದ್ನಲ್ವ ಫ್ರೆಂಡ್ಸ್, ಇತ್ತೀಚೆಗೆ ಹೆಲ್ತೂ ಅಷ್ಟೇ ಸ್ವಲ್ಪ ಹಂಗೆ ಹಿಂಗೆ ಅಂತೇಳಿ ಆಗ್ತಾ ಇರೋದ್ರಿಂದ ಎಲ್ಲ ಬಾಡಿ ಚೆಕಪ್ನ ಮಾಡಿಸ್ತಾನೆ ಇರ್ತೀವಿ. 6 ಮಂತ್ಸಿಗೆ ಒಂದ್ಸಲ, ಇಲ್ಲಾಂದರೆ 3 ಮಂತ್ಸಿಗೆ ಒಂದ್ಸಲನೂ ಮಾಡಿಸ್ತಾ ಇರ್ತೀವಿ. ಬಟ್ ಆ ಥರ ನನಗೇನೂ ಅನಿಸಿಲ್ಲ. ಬಟ್ ಏನು ಪ್ರಾಬ್ಲಮ್ ಅಂತಲೇ ಗೊತ್ತಿಲ್ಲ. ಒಂದು ಸಲ ಇದ್ದಂಗೆ ಒಂದು ಸಲ ಹೆಲ್ತ್ ಇರೋದಿಲ್ಲ. ಒಂದೊಂದು ಸಲ ತುಂಬ ಅಂದರೆ ತುಂಬ ತಲೆನೋವು ಬರ್ತಾ ಇರುತ್ತೆ. ಒಂಥರ ಲೇಝಿ ಆಗಿಬಿಟ್ಟಿರ್ತೀನಿ. ಏನಾದರೂ ಅದು ಮಾಡೋಣ ಇದು ಮಾಡೋಣ, ಏನಾದರೂ ಕೆಲಸ ಮಾಡೋಣ ಅಂತ ಅನ್ಕೊತಾ ಇರ್ತೀನಿ. ಅದು ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕೆ ಹಿಂಗಾಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನಗೆ ಆ ಥರ ಇರೋಕ್ಕೆ ಇಷ್ಟನೇ ಇಲ್ಲ. ಒಂಥರ ಲೇಝಿಯಾಗಿರೋಕ್ಕೆ ಇಷ್ಟ ಇಲ್ಲ. ಏನಾದರೂ ಒಂದು ಆ್ಯಕ್ಟಿವ್ ಆಗಿ ಏನಾದರೂ ಒಂದು ಕೆಲಸ ಮಾಡ್ಕೊತಾ ಇರಬೇಕು. ಮನೆ ಕೆಲಸ ಆಗಿರಲಿ, ಮಕ್ಕಳಿಗೆ ನೋಡ್ಕೊಳೋ ವಿಚಾರ ಆಗಿರಲಿ, ಅಡುಗೆ ಮಾಡೋದಾಗಿರಲಿ, ಎಲ್ಲಾದರೂ ಹೋಗೋದು ಬರೋದು ಆಗಿರಲಿ ಅಂಥದ್ರಲ್ಲೆಲ್ಲ ನನಗೆ ಆ್ಯಕ್ಟಿವ್ ಇದ್ದರೆ ನನಗೆ ತುಂಬ ಖುಷಿ. ಇಲ್ಲ ಅಂತಂದರೆ ಒಂಥರ ಲೇಝಿಯಾಗಿ ಸುಮ್ಮನೆ ಮಲ್ಕೊಂಡೇ ಇರಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕು ಅಂತಂದರೆ ನನಗೆ ಅದು ಆಗೋದೇ ಇಲ್ಲ. ಯಾಕೆ ಹಿಂಗಾಗ್ತಾಯಿದೆ ಅಂತ ಗೊತ್ತಿಲ್ಲ. ನೋಡೋಣಂತೆ. ನೆಕ್ಸ್ಟ್ ಡೇಗೆ ಬೇರೆ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಮೆಡಿಕಲ್ ಅವ್ರು ಬಂದುಬಿಟ್ಟು ಬ್ಲಡ್ ಎಲ್ಲ ತೊಗೊಂಡು ಹೋಗ್ತಾರೆ ಅಂತೆ. ರಿಪೋರ್ಟ್ ಏನು ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ.
ಹೇಳ್ತೀನಿ ಏನು ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಇನ್ನು ಚಿಕನ್ ನೋಡ್ಬೋದು ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತೇಳ್ಬಿಟ್ಟು. ಸ್ವಲ್ಪನೂ ನೀರು ಹಾಕಿಲ್ಲ ನಾನು ಇದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದರಲ್ಲೇ ಚೆನ್ನಾಗಿ ಬೇಯ್ಕೊಳ್ಳಿ, ಅಂದರೆ ಚೆನ್ನಾಗಿ ಕುದ್ದು ಚೆನ್ನಾಗಿ ಮಿಕ್ಸ್ ಆದರೆ ಸ್ಮೆಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಹಾಗೆ ನನ್ನ ವಾಯ್ಸ್ ನೋಡಿ ಗೊತ್ತಿರುತ್ತೆ, ಹೌದು ತುಂಬ ಕೋಲ್ಡ್ ಆಗಿದೆ. ಹೇಳಿದ್ನಲ್ಲ ಆವಾಗಲೇ, ಒಂದ್ಸಲ ಇದ್ದಂಗೆ ಒಂದ್ಸಲ ಇರಲ್ಲ ಅಂತೇಳ್ಬಿಟ್ಟು. ಒಂದೊಂದು ಸಲ ತುಂಬ ಕೋಲ್ಡ್ ಆಗಿರುತ್ತೆ, ಒಂದೊಂದು ಸಲ ನೋಡಿದ್ರೆ ಕೆಮ್ಮಿರುತ್ತೆ, ಒಂದೊಂದು ಸಲ ನೋಡಿದ್ರೆ ಲೈಟಾಗಿ ಜ್ವರ ಬಂದಂಗೆ ಆಗಿರುತ್ತೆ, ಮೈಕೈ ನೋವು. ಯಾಕೆ ಈ ಥರ ಆಗ್ತಿದೆ ನಮ್ಮ ಫ್ಯಾಮಿಲಿಗೆ, ಏನಕ್ಕೆ ಏನಾಗಿದೆ ಅಂತ ನನಗೊಬ್ಳಿಗೆ ಅಂದರೆ ಏನೋ ಅನ್ಬೋದು, ಮನೇಲಿ ಎಲ್ಲರಿಗೂ ಅಷ್ಟೇ. ಒಬ್ರ ತಪ್ಪಿಗೆ ಒಬ್ರಿಗೆ ಹುಷಾರಿರೋದು ಒಂದ್ಸಲ ಇದ್ದಂಗೆ ಒಂದ್ಸಲ ಇರ್ತಾ ಇಲ್ಲ. ಮಕ್ಕಳಿಗೆ ಆಗಿರಲಿ ನನಗಾಗಿರಲಿ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ಕೊಂಬಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ. ಬಟ್ ನೋಡಿದ್ರೆ ತುಂಬ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನಾಗಿದೆ ಅಂತೇಳ್ಬಿಟ್ಟು. ಇಲ್ಲಿ ಸ್ವಲ್ಪ ಟೊಮೊಟೊನ ಸೇರಿಸಿದ್ದೀನಿ. ನಂದು ಫ್ಯಾಮಿಲಿ ಮ್ಯಾಟರ್ನ ಹೇಳ್ಕೊಂಡು ನಾನು ಅಡುಗೆನೂ ಮಾಡ್ಕೊತ, ನಿಜವಾಗ್ಲೂ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಯೂಟ್ಯೂಬು ಮಾಡೋದ್ರಿಂದ ನನ್ನ ಕೆಲವು ಖುಷಿಯಾಗಿರಲಿ ದುಃಖ ಆಗಿರಲಿ ಪ್ರತಿಯೊಂದೂ ನಿಮ್ಮ ಹತ್ರ ಹಂಚ್ಕೋತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ಎಷ್ಟೋ ಎಲ್ಲ ವೀಡಿಯೋಸ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ. ವಾಯ್ಸ್ ಓವರ್ ಕೊಡೋಕ್ಕೇನೆ ನನಗೆ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದಂಗೆ ಕೆಮ್ಮು ಬಂದ್ಬಿಡುತ್ತೆ ಅಂತೇಳ್ಬಿಟ್ಟು ಅವನ್ನೆಲ್ಲ ಹಂಗೆ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ನಿಧಾನಕ್ಕೆ ಒಂದೊಂದು ವೀಡಿಯೋಸ್ನ ಅಪ್ಲೋಡ್ನ ಮಾಡ್ತೀನಿ. ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಒಂದು ಚೂರು ನೀರು ಹಾಕಿಲ್ಲ ನಾನು ಇದಕ್ಕೆ. ಅದು ಬಿಟ್ಟಿರೋ ನೀರೇ, ಅಂದರೆ ಚಿಕನ್ನಿಂದ ಬಿಟ್ಟಿರೋ ನೀರೇ ಇದನ್ನು ನೋಡ್ಬೋದು. ಈಗ ಒಂದು 50% ಬೆಂದಿದೆ ಅಂತ ಅನ್ನೋ ಟೈಮ್ನಲ್ಲಿ ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿನ ಇಟ್ಕೊಂಡಿದ್ವಲ್ವ, ಅಂದರೆ ಬ್ರೌನ್ ಆಗಿತ್ತಲ್ಲ, ಆ ಈರುಳ್ಳಿನ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಆ ಒಂದು 50% ಬೆಂದ ಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ. ಅದ್ರ ಸಲುವಾಗಿ, ಅಂದರೆ ಈರುಳ್ಳಿನ ಒಂಥರ ಕಹಿ ಆಗಿಬಿಡುತ್ತೆ ತುಂಬ ಜಾಸ್ತಿ ಹಾಕಿದರೆ. ಸ್ಟಾರ್ಟಿಂಗೇ ಈರುಳ್ಳಿ ಹಾಕಿದ್ರೂ ಅಷ್ಟೇ ಕಹಿ ಆಗಿಬಿಡುತ್ತೆ ಅಂತ ನಾನು ಅರ್ಧ ಬೆಂದ ಮೇಲೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಅಂಥ ಈರುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೋತಾ ಇದ್ದೀನಿ ನಾನು. ಹಾಗೆ ನಾನಿಲ್ಲಿ 2 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೋತಾ ಇದ್ದೀನಿ. ಗರಂ ಮಸಾಲ ಹಾಕಿದ ನಂತರ ಒಂದು ಸ್ವಲ್ಪ ಅಷ್ಟೇ ಜೀರಿಗೆ ಪೌಡರ್ನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು, ಅಂದರೆ ನಾವು ಮಸಾಲ ಅಂತ ಏನೂ ಹಾಕಲ್ಲಲ್ವ, ಹಾಗಾಗಿಬಿಟ್ಟು ಎಲ್ಲ ಪುಡಿಗಳು ಎಲ್ಲ ಹಾಕಿದ್ರೂ ಅದೇ ಸ್ಮೆಲ್ಲು ಅದೇ ಘಮ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತೇಳ್ಬಿಟ್ಟು 2-3 ಸ್ಪೂನಷ್ಟು ಖಾರದ ಪುಡಿನ, ಹಚ್ಚು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಆದಷ್ಟು ನೀರು ಹಾಕೋದನ್ನ ಬೇಡ, ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣಂತೆ. ಒಂಚೂರು ಮಸಾಲ ಅಂತ ಏನು, ಅಂದರೆ ಕೊಬ್ಬರಿ ಅದು ಇದು ಅಂತ ಏನೂ ಹಾಕಿಲ್ಲ. ಪುಡಿಗಳಿಂದನೇ ಮಾಡಿರೋವಂಥದ್ದು ಚಿಕನ್ ರೆಸಿಪಿ. ಈಸಿಯಾಗಿರುತ್ತೆ, ಸಿಂಪಲಾಗಿ ಮಾಡ್ಬೋದು, ಬೇಗನೆ ಮಾಡ್ಬೋದು. ಇಲ್ಲ ಅಂತಂದರೆ ಟೈಮ್ ಆಗಿದೆ ಅನ್ನೋ ಟೈಮ್ನಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಇಲ್ಲಾಂದರೆ ಆ ಮಸಾಲ ಮಾಡು ಈ ಮಸಾಲ ಮಾಡು ಅಂತ ಅನ್ನೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಇನ್ನು ನಾನಾಗೆ ಮಾಡಿರೋವಂಥ ಸ್ಪೈಸಿಯಾಗಿರೋವಂಥ ಚಿಕನ್ ರೆಸಿಪಿನ ಇದು ಚಪಾತಿಗಾದರೂ ಚೆನ್ನಾಗಿರುತ್ತೆ, ರೈಸಿಗಾದರೂ ಚೆನ್ನಾಗಿರುತ್ತೆ. ಗ್ರೇವಿ ಅಷ್ಟೊಂದು ಬರೋದಿಲ್ಲ, ಹಾಗಾಗಿ ಚಪಾತಿಗಂತೂ ಮಾಡಿಸಿರೋ ಅಂಥ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀವಿ ಅನ್ನೋ ಟೈಮ್ನಲ್ಲಿ ಇನ್ನೊಂದು 2-3 ನಿಮಿಷ ಇದ್ದಂಗೆ ಇಲ್ಲಿ ನಾನು ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಉಪ್ಪು ಹುಳಿ ಖಾರ ಏನೇ ನಾವು ಅಡುಗೆ ಮಾಡಿದ್ರೂ ಇವೆಲ್ಲ ಪರ್ಫೆಕ್ಟಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಅಷ್ಟೇ, ಮನೆಯಲ್ಲಿ ಮಕ್ಕಳಾಗಿರಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇನ್ನು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು 5 ಮಿನಿಟ್ಸ್ ಆದಮೇಲೆ
ಇನ್ನು ಮಧ್ಯಾಹ್ನದೇ ಅನ್ನ ರಸಮ್ಮು ಎಲ್ಲ ಇತ್ತು ಅಂತೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಈ ಥರ ಗ್ರೇವಿ ಥರ ಮಾಡಿಕೊಂಡು ಇನ್ನು ಚಪಾತಿ ಬೇರೆ ಮಾಡಿದ್ದೆ. ಇನ್ನು ಚಪಾತಿಗೆ ಸಖತ್ತಾಗಿರುತ್ತೆ, ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದಾದಂಥ ರೆಸಿಪಿ ಇದು. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ನಾನು ಈ ವಿಡಿಯೋದಲ್ಲಿ ಕತ್ತತ್ರ ಕಪ್ಪಗಾಗಿರೋದ್ರ ಬಗ್ಗೆ ಹೇಳಿದ್ದೆ. ಯಾರಿಗಾದ್ರೂ ಅದು ಯಾಕೆ ಹಂಗಾಗುತ್ತೆ, ಆದರೆ ಏನು ಮಾಡಿದ್ರೆ ಹೋಗುತ್ತೆ ಅನ್ನೋದು ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಲಾಗ್ನ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್ ಇನ್ ನೆಕ್ಸ್ಟ್ ಲಾಗ್.